Hi guys, welcome back to my new vlog. ಸೊ ನಾವಿವತ್ತು ಹಬ್ಬ ಮಾಡೋಣ ಅಂತ ನಾವು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ಸೊ ನಾವು ಹಬ್ಬ ಅಂದರೆ ಜಾಸ್ತಿ ಏನು ಮಾಡಲ್ಲ ನಾವು. ಸಿಂಪಲ್ ಆಗೇನೆ ಎಲ್ಲರೂ ಮನೆ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ತೀವಿ. ಏಕಾದಶಿ ಹಬ್ಬ ಮಾಡೋಕ್ಕೆ ಅಂತ ಬಂದಿರೋದು. ಸೊ ನಾವು ನಿನ್ನೆ ನೈಟ್ ಬಂದು ಸ್ವಲ್ಪ ಲೈಟಾಗಿ ಚಳಿ ಇರೋದ್ರಿಂದ ನಾನು ಜಾಸ್ತಿ ನೀಚೆ ಬರೋಕ್ಕೆ ಹೋಗಿರಲಿಲ್ಲ. ಬಟ್ ಮನೇಲೇ ಇದ್ದು ಬೇಜಾರಾಯ್ತಲ್ಲ ಅಂತ ಫಸ್ಟ್ ಬೆಳಿಗ್ಗೆ ಒಂದು ರೌಂಡ್ ಹಾಕೋಣ ಅಂತ ಆಚೆ ಬಂದೆ. ಅಷ್ಟರಲ್ಲಿ ನನ್ನ ಮನೆಯವರು ಅವ್ರ ಊರಿಗೆ ಹೋಗಿ ಬಂದರು. ಅವ್ರು ಬರೋದಕ್ಕೆ ತಿಂಡಿ ಮಾಡ್ಬಿಡೋಣ ಅಂದ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೋಬೇಕಿತ್ತು. ವೆದರ್ ಮಾತ್ರ ಸಖತ್ತಾಗಿತ್ತು ನಿಜವಾಗ್ಲೂ. ಆ ಚಳಿಗೆ ಮನೆ ಒಳಗಡೆನೇ ಇದ್ಬಿಡೋಣ ಅನ್ಸ್ಬಿಟ್ಟಿದ್ದು. ಈ ಥರ ಚಳಿಲಿ ನಾನು ಫೀಲ್ ಮಾಡಿ ಎಷ್ಟೋ ದಿನ ಆಗ್ಬಿಟ್ಟಿತ್ತು. ಯಾಕಂದರೆ ನಾನು ಚಳಿಲೇ ಎದ್ದು ಕೆಲ್ಸಕ್ಕೆ ಹೋಗ್ತಾ ಇರುವೆ. ಅಂದರೆ ಮನೇಲೇ ರೆಸ್ಟ್ ತೊಗೋತಿರ್ಲಿಲ್ಲ ಚಳಿ ಇದ್ರೂ. ಸೊ ಇವಾಗ ಚಳಿ ಇದ್ರೂ ಆರಾಮಾಗಿ ಮನೇಲಿ ರೆಸ್ಟ್ ತೊಗೊಳಂಗೆ ಆಗಿದೆ. ಒಂಥರ ಊರೊಳಗೆ ಹೋದ್ರೆ ರೆಸ್ಪೆಕ್ಟ್ ಫುಲ್ ಜಾಸ್ತಿ ಆಗುತ್ತೆ. ಎಲ್ಲರೂ ಯಾವಾಗ ಬಂದೆ ಚೆನ್ನಾಗಿದ್ಯಾ, ಯಾವಾಗ ಬಂದೆ ಚೆನ್ನಾಗಿದ್ಯಾ ಅಂತ ಎಲ್ಲರೂ ಮಾತಾಡಿಸ್ತಾರೆ. ಅದೊಂದು ಖುಷಿ ನನಗೆ. ಸೊ ಇವ್ರನ್ನೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಜಾಸ್ತಿ ನಾನು ಆಡಿ ಬೆಳೆದಿದ್ದ ಜಾಗಗಳಿವೆಲ್ಲ. ಸೊ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನೆಕ್ಸ್ಟು ಮನೆಗೆ ಬಂದು ನಮ್ಮ ಮನೆಯವ್ರಿಗೆ ತಿಂಡಿ ಮಾಡಿಕೊಡ್ಬೇಕಾಗಿತ್ತು. ಸೊ ನಮ್ಮ ಮನೆಯವರು ಉಪವಾಸ ಜಾಸ್ತಿ. ಅಷ್ಟು ಅವರು 8 ಗಂಟೆಗೆಲ್ಲ ತಿಂಡಿ ಆಗಿಬಿಡುತ್ತಲ್ಲ. ಸೊ ಅದಕ್ಕೋಸ್ಕರ ಜಾಸ್ತಿ ಏನು ಲೇಟ್ ಮಾಡೋಕೆ ಹೋಗ್ತಿರ್ಲಿಲ್ಲ. ಬೇಗ ಅವ್ರಿಗೆ ಆಗಷ್ಟು ತಿಂಡಿ ಮಾಡಿಕೊಟ್ಬಿಡೋಣ ಅಂತ. ಬೇಗ ಆಗೋದು ಉಪ್ಪಿಟ್ಟು ಒಂದೇ. ಸೊ ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟೆ. ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ಅವ್ರು ಅಳ್ತಾ ಇದ್ರು ಪಾಪ. ಆದರೆ ಫನ್ನಿಯಾಗಿ ಮಾತ್ರ ನಾನು ಮನೆಗೆ ಬರೋಲ್ಲ, ನಾನು ತಿನ್ನಲ್ಲ ಉಪ್ಪಿಟ್ಟು ಅಂತೆಲ್ಲ ಹೇಳ್ತಾಯಿದ್ರು. ಇವಾಗ ಬರ್ತೀರಾ ಬರಲ್ವ ಅಂತೇಳಿ ಕರ್ಸ್ಕೊಂಡು ಫೈನಲಾಗಿ ಉಪ್ಪಿಟ್ಟು ಮಾಡಿ ತಿನ್ನಿಸ್ದೆ ನಾಷ್ಟಕ್ಕೆ. ಆಮೇಲೆ ಅವ್ರು ನಮ್ಮ ಮನೆಗೆ ಬಂದರೆ ಜಾಸ್ತಿ ನಮ್ಮ ಮನೆ ಇರೋದಕ್ಕಿಂತ ಅವ್ರ ಊರಲ್ಲಿ ಹೋಗೋದು ಜಾಸ್ತಿ. ಯಾಕಂದರೆ ಅವ್ರಿಗೆ ಆಟ ಆಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಜಾಸ್ತಿ ಕ್ರಿಕೆಟು, ವಾಲಿಬಾಲು ಈ ಥರ ಆಡ್ತಾ ಇರ್ತಾರೆ. ನಾವೇನೇನು ಕಟ್ಟಾಕೊಳ್ಳೋಕ್ಕಾಗುತ್ತೋ ಅವಾಗ ಆಡ್ತೀನಿ ಅನ್ನೋರನ್ನ ಹೋಗಿ ಅಂತ ಕಳಿಸ್ಬಿಡ್ತೀನಿ. ಬಟ್ ನನಗೆ ನಮ್ಮ ಅಮ್ಮನ ಮನೇಲಿದ್ದರೆ ನಮ್ಮ ಅಮ್ಮನ ಮನೇಲಿದ್ದರೆ ನನ್ನ ಗಂಡಂದೇನ ಯಾವಾಗ ಬರ್ತಾರೋ ಅಂತ. ನನ್ನ ಗಂಡನ ಮನೇಲಿದ್ದರೆ ನಮ್ಮ ಅಮ್ಮನ ಮನೆಗೆ ಯಾವಾಗ ಹೋಗ್ತೀನೋ ಅಂತ ಜ್ಞಾನ. ನಿಜವಾಗ್ಲೂ ನಮ್ಮ ಮನೆಗಾದರೆ ಜಗಳ ಆಗೋದು ಇದಕ್ಕೆ ನನಗೆ. ಬಂದಾಗೆಲ್ಲ ಹಿಂಗೆ ಬಿಟ್ಬಿಟ್ಟು ಹೋಗ್ತೀಯಲ್ಲ ಯಾವಾಗಲೂ ಅಂತ ನಾನು ಇದಕ್ಕೆ ಜಗಳ ಮಾಡ್ತೀನಿ. ನಂಗೆ ಟೈಮೇ ಕೊಡೋಲ್ಲ ಹಂಗೆ ಹಿಂಗೆ ಅಂತ. ಬಟ್ ಅವ್ರ ಸೆಲ್ಫ್ಗೂ ನಾವು ಟೈಮ್ ಕೊಡ್ಬೇಕು. ನಾವು ಕೊಡೋದಕ್ಕಿಂತ ಅವ್ರವ್ರು ಟೈಮ್ ಕೊಟ್ಕೊಂಡ್ರೆ ಅವ್ರಿಗೂ ಮೈಂಡ್ ಫ್ರೀ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಕಳಿಸ್ತಾ ಇರ್ತೀನಿ. ಹೋಗಪ್ಪ ಆಯಿತು ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಬಟ್ ನಾನು ಅವ್ರು ಹೋದ್ಮೇಲೆ ನನಗಿಲ್ಲಿ ಟೈಮೇ ಹೋಗಲ್ಲ. ನಿಧಾನ ಟೈಮ್ ಹೋಗ್ತದೆ. ಬಟ್ ಅವ್ರ ಜೊತೆಗಿದ್ರೆ ಫಾಸ್ಟಾಗಿ ಟೈಮ್ ಹೊಂಟೋಯ್ತಾ ಇರ್ತದೆ. ಅದೇ ಒಂದು ಬೇಜಾರು ಅಷ್ಟೇ. ಸೊ ಅವ್ರಿಗೆ ಅಂತ ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೆ. ಅವ್ರು ಹಂಗೆ ಆಟ ಮುಗಿಸ್ಕೊಂಡು ಕಟಿಂಗ್ ಮಾಡಿಸ್ಕೊಬತ್ತೀನಿ ಅಂತ ಹೋಗಿದ್ರು. ನಾನು 1 ತಿಂಗಳಿಂದ ಹೇಳಿದೆ ಕಟಿಂಗ್ ಮಾಡಿಸಿ. 1 ತಿಂಗಳಲ್ಲ, ಆ್ಯಕ್ಚುಲಿ 9 ಡೇಸ್ 10 ಡೇಸ್ ಅಂದ್ಕೊಳ್ಳಿ. 1 ತಿಂಗಳಾಗಿಲ್ಲ, 10 ಡೇಸಿಂದ ಹೇಳ್ತಾ ಇದ್ದೆ ಕಟಿಂಗ್ ಮಾಡಿಸಿ ಅಂತ. ಬಟ್ ಅವ್ರದ್ದು ಮಿಡಲಲ್ಲಿತ್ತು ಕಟಿಂಗ್ ಮಾಡಿಸೋದು. ಇಷ್ಟಕ್ಕೆಲ್ಲ ಯಾರು ಮಾಡಿಸ್ತಾರೆ ಹೋಗು ಅಂತ ಅವಾಗಿಂದ ಅದನ್ನೇ ಹೇಳ್ಕೊಬಂದ್ಬಿಟ್ರು. ಅದಕ್ಕೆ ಇವತ್ತು ಏನು ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿದ್ದು ಏನೋ ಗೊತ್ತಿಲ್ಲ. ಫೈನಲಾಗಿ ಕಟಿಂಗ್ ಮಾಡಿಸಿ ನೀರು ಕಾಯಿಸಿರು ಕಟಿಂಗ್ ಮಾಡಿಸ್ಕೊಬತ್ತಿದ್ದೀನಿ ಅಂತ ಹೇಳಿದ್ರು. ಹೆಂಗಿರೋ ಸ್ನಾನ ಆಬ್ವಿಯಸ್ಲಿ ನೀರು ಇರುತ್ತಲ್ಲ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂದೆ. ಅವ್ರು ಬರೋಷ್ಟರಲ್ಲಿ ನನ್ನ ತಂಗಿ ಸಲಾಡ್ ಮಾಡಿ ಇಟ್ಟಿದ್ಲು. ಅವಳು ರೆಗ್ಯುಲರಾಗಿ ತಗೋತಾ ಇರ್ತಾಳೆ. ನಾನೇ ಅವಾಗವಾಗ ಮಾತ್ರ ಯಾವಾಗಾದ್ರು ತಲೆಕೆಟ್ಟಂಗೆ. ಅವಳು ಡೈಲಿ ತಿಂತಾ ಇರ್ತಾಳೆ ಅವಳು, ಅವ್ರ ಮನೆಯವರು, ನಮ್ಮಮ್ಮ. ಆಮೇಲೆ ನಮ್ಮ ಮನೆಯವರು ಸಹ ಡೈಲಿ ಬೆಳಿಗ್ಗೆ ಹೊತ್ತು ತಿಂಡಿಗೆ ನಮ್ಮ ಅಮ್ಮನ ಮನೆಗೆ ನಮ್ಮ ಮನೆಯವ್ರು ಹೋಗೋದ್ರಿಂದ ಅವರು ಡೈಲಿ ಸಲಾಡ್ ತಿಂತಾ ಇರ್ತಾರೆ. ನಾನೇ ಅವಳು ಮಾಡ್ಕೋತಾಳೆ ಅಂದ್ಬಿಟ್ಟು ಸ್ವಲ್ಪ ಲೇಝಿ ಮಾಡೋದು ನಾನೇ. ಬಟ್ ಅವ್ರು ರೆಗ್ಯುಲರಾಗಿ ತಗೋತಾ ಇರ್ತಾರೆ. ನನಗೇನು ಜಾಸ್ತಿ ಅಷ್ಟು ಇಷ್ಟ ಆಗಲ್ಲ ಅದು. ಅದಕ್ಕೋಸ್ಕರ ಸಸಿ ಹೆಂಗಿರುತ್ತೆ ಅಂತ. ಬಟ್ ಗುಡ್ ಫಾರ್ ಹೆಲ್ತ್. ನಮ್ಮ ಮನೆಯವರು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾಯಿದ್ರು ತಿಂಡಿ ಮಾಡೋದಕ್ಕೆ ಅಂತ. ಸೊ ಅಷ್ಟರಲ್ಲಿ ನಾನು ಸ್ನಾನ ಮಾಡಿ ಮುಗಿಸ್ಕೋಬೇಕಿತ್ತು. ತಿಂಡಿ ಎಲ್ಲ ರೆಡಿಯಾಗಿ ಹೋಗಿತ್ತು. ಮನೆಯೂ ಎಲ್ಲ ಕ್ಲೀನಾಗಿ ಹೋಗಿತ್ತು. ಅಷ್ಟರಲ್ಲಿ ನಾನು ಸ್ನಾನಕ್ಕೆ ಹೋಗ್ಬೇಕಾಗಿತ್ತು. ನಮ್ಮ ಮನೆಯವರು ಬಟ್ಟೆ ಎಲ್ಲ ಐರನ್ ಮಾಡ್ತಿದ್ರು. ನಾನು ನೈಟ್ ಅರ್ಜೆಂಟಲ್ಲಿ ಬಂದಿದ್ದರಿಂದ ನಮ್ಮ ಮನೆಯವ್ರು ನನಗಿಂತ ಮುಂಚೆನೇ ಬಂದುಬಿಟ್ಟಿದ್ರು. ಈ ಸಲ ನಾವೇನು ಕಾರಲ್ಲೇನು ಹೋಗಿರಲಿಲ್ಲ. ಅವ್ರು ಡ್ಯೂಟಿ ಮುಗಿಸ್ಕೊಂಡು ಹಂಗೆ ಆಟೋದಲ್ಲೇ ಬಂದಿದ್ರು. ನನ್ನ ಡ್ಯೂಟಿ ಮುಗಿಸ್ಕೊಂಡು ಡೈರೆಕ್ಟ್ ಸ್ಕೂಟಿಲೇ ನಮ್ಮ ಅಮ್ಮನ ಮನೆಗೆ ಬಂದುಬಿಟ್ಟಿದ್ದೆ. ಅದಕ್ಕೋಸ್ಕರ ಅಲ್ಲಿ ಒಗ್ದು ಒಣಗಾಕಿದ ಬಟ್ಟೆ ಯಾವುದೋ ಒಂದು ಇರಲಿ ಅಂತ ಅಂದ್ಬಿಟ್ಟು ಹಂಗೆ ತೊಗೊಬಂದ್ಬಿಟ್ಟೆ. ಐರನ್ ಮಾಡಿರಲಿಲ್ಲ. ಸೊ ನಮ್ಮ ಮನೆಯವರು ಸ್ನಾನ ಮುಗಿಸ್ಕೊಬರೋಗು ಐರನ್ ಮಾಡಿರ್ತೀನಿ ಅಂತ ಅಂದ್ಬಿಟ್ಟು ಐರನ್ ಮಾಡಿಟ್ರು. ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ವಾರ ಎಲ್ಲ ಮುಗಿಸಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಎಲ್ಲ ಆಯಿತು. ಹೆಂಗೋ ಪೂಜೆ ಎಲ್ಲ ಮುಗೀತಲ್ಲ ಅಂತ. ಸೊ ಪೂಜೆ ಎಲ್ಲ ಆದಮೇಲೆ ಅಲ್ಲೇ ನಮ್ಮೂರ ದೇವಸ್ಥಾನಕ್ಕೆ ಹೋಗಿದ್ದೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲೂ ಸಹ ಮಂಗಳಾರತಿ ಎಲ್ಲ ತೊಗೊಂಡು ಪೂಜೆ ಎಲ್ಲ ಮಾಡಿ ಸೊ ದೇವ್ರಿಗೂ ನಮಸ್ಕಾರ ಹಾಕಿ ವಾಪಸ್ ಬಂದು. ತುಂಬ ದಿನ ಆಗ್ಬಿಟ್ಟಿತ್ತು ನಾವು ಇದನ್ನೋ ಇದೇ ದೇವಸ್ಥಾನದಲ್ಲಿರೋವು. ಸೊ ಇವಾಗ ಅಪರೂಪ ಆಗ್ಬಿಟ್ಟು ನಾವು ದೇವಸ್ಥಾನಕ್ಕೆ ಇವೆಲ್ಲ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತೀವಿ ನಾವು ದೇವಸ್ಥಾನನ. ಸೊ ಅಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ನೆಕ್ಸ್ಟ್ ಇವಾಗ ಮನೆಗೆ ಅಡುಗೆಗೆ ಹೆಲ್ಪ್ ಮಾಡೋಕ್ಕೆ ಹೋಗಬೇಕಿತ್ತು. ಸೊ ನಾವೇನು ಜಾಸ್ತಿ ಹೆಲ್ಪಿಂಗ್ ನೇಚರ್ ಅಷ್ಟೊಂದಿಲ್ಲ ಅಡುಗೆಗೆ ನನಗೆ. ಯಾಕಂದ್ರೆ ನಂಗೆ ಅಷ್ಟೊಂದೇನು ಬರೋಲ್ಲ ಅಡುಗೆ ಮಾಡೋದಕ್ಕೆ. ಅಷ್ಟು ದೊಡ್ಡವ್ರಿಗೆ ಜಾಸ್ತಿ ಜನಕ್ಕೆ ಅಡುಗೆ ಮಾಡೋಕ್ಕೆಲ್ಲ ಬರೋಲ್ಲ. ಸಿಂಪಲ್ಲಾಗಿ ಅಂದರೆ ಹೆಚ್ಕೊಡೋ ಕೆಲಸ ಮಾಡ್ತೀನಿ. ಬಟ್ ಮಾಡೋಕ್ಕೆ ಬರೋಲ್ಲ ನನಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಇವಾಗ ನಾನು ನಮ್ಮ ಮನೇಲಿ ನಮ್ಮಿಬ್ರಿಗೆ ಮಾಡ್ಕೊತಿರೋದೇ ನನಗೆ ಮೈಂಡ್ ಸೆಟ್ ಆಗ್ಬಿಟ್ಟೈತೆ. ಇವಾಗ ನಾನು 4 ಜನಕ್ಕೆ ಅಡುಗೆ ಮಾಡೋಕ್ಕೂ ನಂಗೆ ಇವಾಗಲೂ ಕನ್ಫ್ಯೂಸ್ ಆಯ್ತದೆ. ಸೊ ಅದಕ್ಕೋಸ್ಕರ
ಜಸ್ಟ್ ಹೆಲ್ಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದೆ ಅಷ್ಟೇ. ಆಮೇಲೆ ಬಂದು ನಾನು ನಾಷ್ಟ ಮಾಡಿದೆ. ಇವರೆಲ್ಲ ಬಂದು ಆರಾಮಾಗಿ ಕೂತ್ಕೊಂಡಿದ್ರು ಮನೇಲಿ. ಅಲ್ಲೇ ಎಲ್ಲ ಕೆಲಸ ಮುಗ್ದಿತ್ತು. ಎಡೆ ಇಕ್ಕೋ ಟೈಮಲ್ಲಿ ಬಂದು ಕೂತ್ಕೊಂಡಿದ್ರು ಹಿಂಗೆ. ಅಂದರೆ ಎಡೆ ಇಕ್ಬೇಕಾದ್ರೆ ನೋಡಂಗಿಲ್ವಲ್ಲ, ಸೊ ಅದಕ್ಕೋಸ್ಕರ ಬಂದು ಕೂತಿದ್ದು. ಹೋದ್ರು. ನಾವು ಏನು ಎಡೆ ನೋಡಂಗಿಲ್ಲ ಈ ವರ್ಷ, ಅಂದರೆ ನಮ್ದು ಇನ್ನೂ 1 ವರ್ಷ ಆಗಿಲ್ವಲ್ಲ ಅದಕ್ಕೋಸ್ಕರ. ಸೊ ನಮ್ಮ ಅಜ್ಜಿ ಎಲ್ಲರಿಗೂ ನಾಮ ಇಕ್ಕೊಬರೋದು. ಮುಂಚೆ ಎಲ್ಲ ನಮ್ಮ ತಾತ ಇಡ್ತಾಯಿದ್ರು. ನಮ್ಮ ತಾತ ಹೋದ್ಮೇಲೆ ಇವಾಗ ನಮ್ಮ ಅಜ್ಜಿನೇ ಇಡ್ತೈತೆ. ಒಂಥರ ಮನೆ ಹಿರಿ ಜೀವಗಳು ಹೊಂಟೋಗ್ಬಿಟ್ರೆ ಏನೋ ಒಂಥರ ಬೇಜಾರು ಮನಸ್ಸಿಗೆ. ಸೊ ಇರೋಷ್ಟು ದಿನ ನಮ್ಮ ಅಜ್ಜಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನಮ್ಮ ಆಸೆ. ಬಟ್ ಅದು ಮಕ್ಳಿಗೆಲ್ಲ ಆಗಿಲ್ಲ ಅಂತಂದ್ರೂ ಮೊಮ್ಮಕ್ಳಿಗೆ ನಾವು ಯಾವಾಗಲೂ ಜೊತೆಲೇ ಇರ್ತೀವಿ ನಮ್ಮ ಅಜ್ಜಿಗೆ. ನಮ್ಮದಲ್ಲಿ ಏನು ಕೆಲಸ ಇಲ್ಲ, ಆರಾಮಾಗಿ ತಿಂದ್ಬಿಟ್ಟು ಮನೆ ಕಳೆದು ಅಷ್ಟೇ ಇವಾಗ ಕೆಲಸ. ಯಾಕಂದರೆ ನಾವು ವರ್ಷ ನಮ್ಮದಿನ್ನೂ ಮದುವೆ ಆಗಿ 1 ವರ್ಷ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾವಿನ್ನೂ ಎಡೆ ನೋಡೋಂಗಿಲ್ಲ. ನಾವಷ್ಟೆಲ್ಲ ವರ್ಷ ತುಂಬ್ದಂಗೆ ಇನ್ನೂ ಯಾರು ಮದುವೆ ಆಗಿ ಯಾರು ಇನ್ನೂ ವರ್ಷ ತುಂಬಿಲ್ಲ, ಅವ್ರು ಯಾರೂ ಎಡೆ ನೋಡೋಂಗಿಲ್ಲ. ಸೊ ನಮ್ದಿನ್ನೂ 1 ತಿಂಗಳಾಯ್ತಲ್ಲ, ಇನ್ನೂ ವರ್ಷ ಆಗಿಲ್ವಲ್ಲ ಅಂದ್ಬಿಟ್ಟು ಸೊ ನಾವು ಎಡೆ ನೋಡ್ತಿಲ್ಲ. ಅದೆಲ್ಲ ಎಡೆ ಎಲ್ಲ ಪೂಜೆ ಆಗಿ ಎಡೆ ಎತ್ತಿದ ಮೇಲೆ ನಾವು ಹೋಗಿ ಊಟ ಮಾಡಬೇಕು. ಇದೆಲ್ಲ ಹೊಸ್ದಾಗಿ ಮದುವೆ ಆಗಿರೋರಿಗೆ ಸೂಟ್ ಆಗುತ್ತೆ. ಎಡೆ ನೋಡೋಂಗಿಲ್ಲ ಜಾಸ್ತಿ ಅನ್ನೋದು. ನಾನು ಮದುವೆ ಆಗಿದ್ದೆಯಿಂದ ನಾನು ಯುಗಾದಿ ಹಬ್ಬದ್ದು ಎಡೆನೂ ನೋಡಿರಲಿಲ್ಲ. ಸೊ ಇದನ್ನು ನೋಡ್ತಾ ಇಲ್ಲ. ಅಂದರೆ ಅಪ್ಪನ ಮನೇದು ನೋಡ್ಬೋದು ಅಪ್ಪನ ಮನೇದು ನೋಡ್ಬೋದು, ಗಂಡನ ಮನೆ ನೋಡೋಂಗಿಲ್ಲ ಅಂತಾರೆ. ಬಟ್ ಒಬ್ಬೊಬ್ಬರು ಇಲ್ಲ ಎಲ್ಲ ಎಡೆ ಒಂದೇ ಅಲ್ವಾ, ಯಾಕೆ ನೋಡಬೇಕು ಕಳ್ಶನ ಅಂತ ಒಬ್ಬರು ಅಂತಾರೆ. ಸುಮ್ಮನೆ ಯಾಕೆ ಬೇಕು ಅಂದ್ಬಿಟ್ಟು ಅವಾಗಿಂದ ಹೆಂಗಿರೋ ಮದುವೆ ಆಗಿದ್ದೆಯಿಂದ ನೋಡ್ಕೊಬಂದಿಲ್ಲ ಅಲ್ವಾ. ಸೊ ಅದಕ್ಕೆ ಇವಾಗಲೂ ಬೇಡ, ಇನ್ನೊಂದು ತಿಂಗಳಿಗೇನು ನೆಕ್ಸ್ಟ್ ಟೈಮ್ ಆ್ಯನಿವರ್ಸರಿಗೆ 1 ವರ್ಷ ಆಗುತ್ತೆ, ಆಮೇಲೆ ಬೇಕಾದ್ರೆ ನೋಡ್ಕೊಬೋದಲ್ವ ಅಂದ್ಬಿಟ್ಟು ನಾವು ಸುಮ್ಮನೆ ಆಗ್ಬಿಟ್ಟು ಜಾಸ್ತಿ ಏನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ. ಅವರು ಅಷ್ಟರಲ್ಲಿ ಪೂಜೆ ಎಲ್ಲ ಮುಗಿಸ್ತಾಯಿದ್ರು. ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟು ಊಟ ಮಾಡಬೇಕಿತ್ತು. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು. ಬೆಳಗ್ಗೆ ಸ್ವಲ್ಪ ಲೈಟಾಗಿ ತಿಂದಿದ್ದು ಅಷ್ಟೇ, ಜಾಸ್ತಿ ಹೊಟ್ಟೆ ಹಸಿತಾಯಿತ್ತು. ಅದು ಅಲ್ಲದೆ ನಮ್ಮ ಮನೆಯವ್ರು ಯಾವಾಗ ಬರ್ತಾರೋ ಅಂತ ಒಂಥರ ಟೆನ್ಷನು. ಅವ್ರು ಯಾವಾಗ ಬರ್ತಾರೋ ಆವಾಗಲೇ ನಾನು ತಿನ್ನಬೇಕು. ಒಂದೊಂದ್ಸಲ ಜಾಸ್ತಿ ಹೊಟ್ಟೆ ಹಸ್ದಾಗ ನಾನು ಕಾಯೋಕ್ಕೆ ಹೋಗಲ್ಲ, ನಾನು ತಿಂದೇ ಬಿಡ್ತೀನಿ ನಿಜವಾಗ್ಲೂ. ಬಟ್ ಅವ್ರೇನು ಬರೋದು ಲೇಟ್ ಆದರೆ ಮಾತ್ರ. ಅವ್ರು ಇಲ್ಲೇ ಇದ್ದಾಗ ಬರ್ತೀನಿ ಅಂತ ಅಂದಮೇಲೆ ನಾನು ಅವ್ರು ಬಿಟ್ಟು ತಿನ್ನೋಕ್ಕೆ ಹೋಗಲ್ಲ. ನಮ್ಮ ಮನೇಲೂ ಅಷ್ಟೇ, ಇಲ್ಲಿ ನಮ್ಮ ಅಮ್ಮನ ಮನೇಲೂ ಅಷ್ಟೇ, ನಮ್ಮ ಮನೆಯವ್ರ ಮನೇಲೂ ಅಷ್ಟೇ. ಅವ್ರು ಬಿಟ್ಟು ನಾನು ತಿನ್ನೋಕ್ಕೆ ಹೋಗಲ್ಲ. ನೈಟ್ ಟೈಮು ಎಷ್ಟೇ ಲೇಟ್ ಆದರೂ ಸಹ ಇಬ್ಬರು ಜೊತೆಗೆ ಕೂತ್ಕೊಂಡು ಊಟ ಮಾಡೇ ಮಾಡ್ತೀವಿ, ಒಂದು ದಿನನೂ ಮಿಸ್ ಮಾಡ್ದಂಗೆ. ಹಂಗೂ ಹಿಂಗೂ ನಮ್ಮ ಮನೆಯವ್ರು ಬಂದಿದ್ದಕ್ಕೆ ಹೆಂಗೋ ಅವ್ರಿಗೆ ನಾಷ್ಟ ಹಾಕ್ಕೊಟ್ಟೆ. ಸೊ ನಾಷ್ಟ ಎಲ್ಲ ಡೈರೆಕ್ಟ್ ಊಟನೇ, ಬಟ್ ಜಾಸ್ತಿ ಏನು ಮಾಡಿರಲಿಲ್ಲ. ಎಲ್ಲರೂ ಮನೇಲಿ ಇದ್ದು ಸ್ವಲ್ಪ ಬೇಜಾರಾಯ್ತೈತೆ ಅಂತ ಅಂದ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ. ನಮ್ಮನ್ನ ಕರ್ಕೊಂಡು 5 ಕಿಲೋಮೀಟರ್ಸ್ ಜಸ್ಟ್ ಹೋಗಿ ಬಂದರೂ ಸಾಕು, ನನಗೆ ಮೈಂಡ್ ಫ್ರೆಶ್ ಆಗಬೇಕಷ್ಟು. ಐಸ್ ಕ್ರೀಮ್ ತಿಂದರೆ ಸಾಕು ಅಷ್ಟೇ. ಜಸ್ಟ್ ಒಂದು ಐಸ್ ಕ್ರೀಮ್ ಸಾಲಲ್ಲ, ನೋಡೋಣ ಎಷ್ಟು ಕೊಡಿಸ್ತಾರೆ. ನನಗೆ ಮನೆಯಲ್ಲಿ ಇದ್ದಿದ್ದ ಕಡೆನೇ ಜಾಸ್ತಿ ಇರೋಕೆ ಒಂಥರ ಬೇಜಾರು. ಸೊ ಎಲ್ಲರೂ ಸುತ್ತೊಡಿಬೇಕು ಅಂತ, ಸ್ವಲ್ಪ ಚೇಂಜಸ್ ಸಿಗಬೇಕು ಮೈಂಡ್ಗೆ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಹತ್ರದಲ್ಲಿರೋ ಸಣ್ಣ ಸಿಟಿಗೆ ಹೊಂಟೋಗಿದ್ದು. ಸಿಟಿ ಅಂತ ಹೇಳೋಕ್ಕಾಗಲ್ಲ, ಜಸ್ಟ್ ಊರಷ್ಟೇ. ಅಲ್ಲೆಲ್ಲ ಥರ ಐಟಮ್ಗಳು ಸಿಗುತ್ತಲ್ಲ, ಜಸ್ಟ್ ಅಲ್ಲಿಗೊಂದು ಡ್ರೈವ್ ಆದಂಗೆ ಆಗುತ್ತೆ, ಐಸ್ ಕ್ರೀಮ್ ತೊಗೊಬಂದಂಗೆ ಆಗುತ್ತೆ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಐಸ್ ಕ್ರೀಮ್ ನೆಪದಲ್ಲಿ ಒಂದು ಡ್ರೈವ್ ಕರ್ಕೊಂಡು ಹೋದೆ, ಕೊಡಿಸ್ತಾರೇನೋ ದೊಡ್ಡದಾಗಿ ಅಂತ. ನಮ್ಮ ಮನೆಯವರು ನನಗೆ ನಾಮ ಹಾಕ್ಬಿಟ್ರು, ತಗೋ ಎಷ್ಟು ಬೇಕಷ್ಟು ತಗೋ. ಅವ್ರು ತೊಗೋಬೇಕಾದ್ರೆ ನನ್ನ ಮೈಂಡಿಗೆ ಬರಬೇಕಾಗಿತ್ತು ಇವ್ರು ನನ್ನ ಫೋನ್ನಲ್ಲೇ ಪೇ ಮಾಡ್ತಾರೆ ಅಂತ. ನನಗದು ಅಷ್ಟು ಐಡಿಯಾ ಕೊಡಲಿಲ್ಲ. ವೀಡಿಯೋ ಮಾಡೋಕ್ಕೆ ಅಂತ ಫೋನ್ ಕೊಟ್ಟಿದ್ದೆ. ನಾನು ಬೇಕಾಗಿರೋದನ್ನೆಲ್ಲ ನಾನು ಐಸ್ ಕ್ರೀಮ್ ಎಷ್ಟು ಬೇಕಷ್ಟು ತೊಗೋತಾ ಇದ್ದೆ. ಫೋನ್ ಅವ್ರ ಕೈಲಿರೋದು ಮರ್ತುಬಿಟ್ಟಿದ್ದೆ ನಾನು. ಸೊ ಫೋನ್ ಅವ್ರ ಕೈಲಿರೋದ್ರಿಂದ ನಾನು ಎಷ್ಟು ತೊಗೊಂಡಿದ್ದೆ ಅಷ್ಟಕ್ಕೂ ಅವರೇ ಪೇ ಮಾಡಿದ್ರು. ನನ್ನ ದುಡ್ಡಲ್ಲಿ ನಾನು ತಗೋತೀನಿ ಅಂದರೆ ನಾನು ನಿಜವಾಗ್ಲೂ ಇಷ್ಟು ತೊಗೋತಾನೆ ಇರಲಿಲ್ಲ. ನಾನು ಒಬ್ಳಿಗೆ ಎಷ್ಟು ಬೇಕಷ್ಟು ತೊಗೊಬಿಟ್ಟು ಬರ್ತಾ ಇರುವೆ. ಹಲೋ, ಹೆಂಡತಿ ಇವತ್ತು ನನ್ನ ಕುಣಿಸ್ಕೊಂಡು ಗಾಡಿ ಓಡಿಸ್ತವ್ರೆ. ಹಾಗಾಗಿ ಆಂಜನೇಯನ ಬೇಡ್ಕೊಂಡು ನಾವು ಗದೆಯನ್ನು ಮುಟ್ಕೊಂಡು ಕೂತಿದ್ದೀವಿ. ಯಾಕಂದರೆ ಹುಷಾರಾಗಿ ಮನೆಗೆ ಹೋಗಿ ತಲುಪ್ತೀವಿ ಅನ್ನೋ ಸಾಕು. ಐಸ್ ಕ್ರೀಮ್ ಎಲ್ಲ ತೊಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ನಾನು ನಮ್ಮ ಮನೆಯವರು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಮ್ಮ ಮನೆ ಕಡೆ ಬಂದು, ಮನೆಗೆ ಬಂದಮೇಲೆ ಎಲ್ರಿಗೂ ಐಸ್ ಕ್ರೀಮ್ ಕೊಟ್ಟು, ನಾನು ನಮ್ಮ ಮನೆಯವರು ಇಲ್ಲಾಂದರೆ ಒಂದು 1/4 ಗಂಟೆ ನಿದ್ದೆ ಮಾಡಿಕೊಂಡು, ಆಮೇಲೆ ನಮ್ಮಮ್ಮ ಫೋನ್ ಮಾಡಿಬಿಡ್ತು ಬರಪ್ಪ ಅಂತ. ಸೊ ನಮ್ಮಮ್ಮ ಅಲ್ಲಿ ನಮ್ಮ ಅಪ್ಪನ ಮನೆಗೆ ಹೋಗಿತ್ತಲ್ವ ಹಬ್ಬ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವರು ನಮ್ಮ ಅಮ್ಮನ ಕರ್ಕೊಬರ್ಬೇಕಾಗಿತ್ತು ಅಂದ್ಬಿಟ್ಟು ನಮ್ಮ ಮನೆಯವ್ರು ಹೊಂಟೋದ್ರು. ಸೊ ನಮ್ಮ ಅಮ್ಮನ ಬಿಟ್ಬಿಟ್ಟು ಅವ್ರ ಪಾಡ್ಗಾರು ಆಟಾಡೋಕ್ಕೆ ಅಂತ ಹೊಂಟೋದ್ರು. ಅವ್ರು ಹೋಗಿದ್ದು ಮಧ್ಯಾಹ್ನ 1-2 ಗಂಟೆ 2:30 ಹೋದ್ರು. ಸಂಜೆ 7:30 8 ಗಂಟೆಗೆ ಮನೆಗೆ ಬಂದರು. ನಾನು ಹೆಂಗಾರು ಮಾಡಿ ಟೈಮ್ ಪಾಸ್ ಆಗಬೇಕಲ್ಲ ಅಂತ ಚಿಕ್ಕ ಹುಡುಗರ ಜೊತೆ ಎಲ್ಲ ಆಟ ಆಡಿಕೊಂಡು ಹೆಂಗಾರು ಮಾಡಿ ಟೈಮ್ ಕಳಿಬೇಕಲ್ಲ ಅಂತ ಏನಾದ್ರು ಒಂದು ಕಿತಾಪತಿ ಮಾಡ್ಕೊಂಡಿರುವೆ. ಅಂದರೆ ಜಾಸ್ತಿ ನಿದ್ದೆ, ಅಲ್ಲಿ ನಮ್ಮ ಮನೆ ಪಕ್ಕ ಜಾಸ್ತಿ ಸೌಂಡ್ ಇರೋದ್ರಿಂದ ಬೇಗ ಎಚ್ಚರ ಆಗ್ಬಿಡ್ತದೆ ನನಗಂತೂ. ಒಂಚೂರು ಸೌಂಡ್ ಇರಬಾರ್ದು, ಆ ಥರ ಸೌಂಡ್ ಇದ್ದರೆ ನಾನು ನಿದ್ದೆಗೆ ಹೋಗಲ್ಲ. ಅದ್ರ ಮಧ್ಯೆ ನಂಗೆ ನಿದ್ದೆ ಬೇಡ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಇವ್ರುಗಳ ಜೊತೆ ಹೆಂಗಾರು ಮಾಡಿ ಟೈಮ್ ಸ್ಪೆಂಡ್ ಮಾಡೋಣ ಸಂಜೆವರೆಗೆ, ಅವ್ರು ಬರೋವರೆಗೆ. ಅವ್ರು ನಮ್ಮ ಮನೆಯವ್ರು ಇದ್ದರೆ ನನಗೇನು ಅಷ್ಟು ಬೇಜಾರು ಆಗೋಲ್ಲ, ಬೋರ್ ಆಗೋಲ್ಲ, ಏನೂ ಆಗೋಲ್ಲ. ಅವ್ರ ಜೊತೆ ಕಿತಾಪತಿ ಮಾಡ್ಕೊಂಡು ಆರಾಮಾಗಿರ್ತೀನಿ ನಾನು.
ಹಂಗೆ ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತಾ ಇರೋದು. ಸೊ ಇವಾಗ ಮದುವೆ ಆಗಿ ಹೊಸದ್ರಲ್ಲೆಲ್ಲ ಮದುವೆಗೆ ಮುಂಚೆ ಮದುವೆ ಆಗಿ ಅಂತಾರೆ. ಮದುವೆ ಆದಮೇಲೆ ಮಕ್ಳು ಯಾವಾಗ ಅಂತಾರೆ. ಯಾರು ಹೇಳ್ತಾರೆ ಬೇಗ ಮದುವೆ ಆಗು, ಹಂಗಾಗು ಹಿಂಗಾಗು ಅಂತ ಹೇಳ್ತಾರೆ. ಇನ್ನೂ ಏಜ್ ಆಯ್ತಲ್ಲ, ಮದುವೆ ಆಗ್ಬಿಡು, ಆಮೇಲೆ ಬೇಕಾದ್ರೆ ಓದಿಸ್ಕೋತಾರೆ, ಹಂಗೆ ಮಾಡ್ಕೋತಾರೆ ಹಿಂಗೆ ಮಾಡ್ಕೋತಾರೆ ಅಂತ. ನೀವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಎಜುಕೇಷನ್ನು ಬಿಟ್ಕೊಡ್ಬೇಡಿ. ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ನೀವು ಮದುವೆನ ಆಗೋಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ನೀವು ಇಂಡಿಪೆಂಡೆಂಟಾಗಿ ನೀವು ದುಡ್ಕೊಂಡು ತಿನ್ನೋವರೆಗೆ ನೀವು ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ ಮದುವೆ ಆಗೋಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ಮಕ್ಳ ವಿಷಯಕ್ಕೆ ಬಂದರೆ, ಮದುವೆ ಆಗಿದ ತಕ್ಷಣ ಮಕ್ಳು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಮಕ್ಳು ನಾವು ಹುಟ್ಟಿಸ್ತೀವಿ ಅಂದಮೇಲೆ ಸಾಕೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಮಕ್ಳು ಮಾಡ್ಕೊಳ್ಳಿ ಅಂತ ಹೇಳ್ದವ್ರು ಯಾರು ಬಂದು ನಮ್ಮ ಮಕ್ಳನ್ನ ಸಾಕಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಮ್ಮನ್ನು ಎಷ್ಟು ಕಡೆಗಣಿಸಿ ಇಟ್ಟಿರ್ತಾರೋ ಜನಗಳು, ಆಗದೇ ಇರೋರು, ನಮ್ಮನ್ನ ಕಂಡ್ರೆ ಯಾರು ಇವಾಗಲೂ ಆಗಲ್ಲ ಅಂತ ಅವರು, ಬಟ್ ಅವ್ರ ಹತ್ರಕ್ಕೆ ಯಾವತ್ತೂ ನಮ್ಮ ಮಕ್ಳನ್ನ ಬಿಡೋಕ್ಕೆ ಹೋಗಬಾರ್ದು. ಎಂಥ ಸಿಚುಯೇಷನ್ ಬಂದರೂ ಸಹ ನಮ್ಮ ಮಕ್ಳನ್ನ ಅವ್ರ ಕೈಗೆ ಒಪ್ಸಕ್ಕೆ ನಾವು ಹೋಗಬಾರ್ದು. ಯಾಕಪ್ಪ ಅಂತಂದರೆ, ನಮ್ಮನ್ನೇ ಅಷ್ಟು ಕೀಳು ಮಟ್ಟದಲ್ಲಿ ಇಟ್ಟು ನೋಡಿರೋರು, ನಮ್ಮನ್ನೇ ಅಷ್ಟು ದ್ವೇಷ ಮಾಡೋರು ನಮ್ಮ ಮಕ್ಳನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ. ಸೊ ಇದರಲ್ಲಂತೂ ನಾನಂತೂ ಹೆವಿ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ. ಆಮೇಲೆ ನಮ್ಮ ಊರು ಹೋದರೆ ನನಗೆ ಇದೊಂದು ಜಾಸ್ತಿ ರಿಕ್ವೈರ್ಮೆಂಟ್ ಇರೋದಂದರೆ, ಮಕ್ಳು ಮಾಡ್ಕೊಳ್ಳಿ. ಬರೀ ಇದನ್ನು ಜಾಸ್ತಿ ಟೋನಲ್ಲಿ ಬರ್ತಿರೋದೇ ಜಾಸ್ತಿ, ಮಕ್ಳು ಮಾಡ್ಕೊಳ್ಳಿ ಅಂತ. ನಾವು ಫಸ್ಟ್ ಆಫ್ ಆಲು ನಾವು ಫೈನಾನ್ಷಿಯಲಿಯಾಗಿ ನಾವಿದ್ದೀವ ಕರೆಕ್ಟಾಗಿ. ಯಾಕಂತಂದರೆ ನಾನು ಪ್ರೆಗ್ನೆಂಟ್ ಆದರೆ A to Z ಜವಾಬ್ದಾರಿ ನನ್ನ ಗಂಡನ ಮೇಲೆ ಬೀಳುತ್ತೆ. ಸೊ ನನ್ನ ಗಂಡ ನಮಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಯಾರೂ ಇಲ್ಲ. ಸೊ ನಾವು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ದಿರೋದಕ್ಕೆ ನಾನು ನನ್ನ ಗಂಡ ಇಂಡಿಪೆಂಡೆಂಟಾಗಿ ಮಾತ್ರ ದುಡಿದು ನಮ್ಮ ಮಕ್ಕಳನ್ನ ಸಾಕಬೇಕಾಗುತ್ತೆ. ಸೊ ಫಸ್ಟು ನಾವು ಕರೆಕ್ಟಾಗಿ ನಿಂತ್ಕೊಳ್ಳೋಣ. ಒಂದು ಮಟ್ಟಕ್ಕೆ ನಮ್ಮನ್ನು ನಾವು 2 ದಿನ ನಾವು ಕೆಲ್ಸಕ್ಕೆ ಹೋಗಿಲ್ಲ ಅಂತಂದ್ರೂ ನಮ್ಮ ಮನೆ ಜವಾಬ್ದಾರಿ ನಡೆಯಂಗಿರಬೇಕು. ಆ ಮಟ್ಟಕ್ಕೆ ನಾವು ರೆಡಿ ಆಗಬೇಕು. ಅಂದರೆ ನನಗೂ ಹೇಳ್ಕೊತಿರೋದು, ಬೇರೆ ಹೆಣ್ಮಕ್ಳುಗಳಿಗೂ ಹೇಳ್ತಿರೋದು. ಒಂದು ಮಗು ಆದರೆ ಸರಿಯಾಗುತ್ತೆ, ಎಲ್ಲ ಮಾಡ್ಕೋತಾರಲ್ವ. ಆ ಕಾಲದಲ್ಲೆಲ್ಲ ಏನು ದುಡ್ಡು ನೋಡೇ ಮಕ್ಳು ಮಾಡ್ಕೊಂಡಿದ್ರ? ಆ ಕಾಲನೇ ಒಂಥರ ಇತ್ತು, ಈ ಕಾಲನೇ ಒಂಥರ ಇದೆ. 1 ತಿಂಗಳು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದರೆ ಅವಳು ಮಾತ್ರೆ ಸ್ಕ್ಯಾನಿಂಗಿಂದ ಹಿಡಿದು ಆ ಪಾಪು ಈಚೆ ಬರೋವರೆಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಾನು ಮೆಡಿಕಲ್ ಫೀಲ್ಡಲ್ಲಿ ಇಟ್ಕೊಂಡು ಕಣ್ಣಾರೆ ನೋಡಿದ್ದೀನಿ. ಪಾಪ ಒಬ್ಬೊಬ್ರು ಗಂಡಸ್ರುಗಳ ಕಷ್ಟ ಏನು ಅಂತ. ಅಕ್ಕ ಅಷ್ಟೊಂದು ಕಾಸ್ಟ್ಲಿ ಮಾತ್ರೆ ಬರೀತಾರೆ, ಅಕ್ಕ ಅಷ್ಟೊಂದು ಸ್ಕ್ಯಾನಿಂಗ್, ಅಕ್ಕ ನಾವು ದೂರದಿಂದ ಬರ್ತೀವಿ. ಆಮೇಲೆ ನಾರ್ಮಲಾಗಿ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದ ತಕ್ಷಣ ಏನು ಒಂದೇ ಸಮ ಸ್ಟ್ರೈಟಾಗಿ ಹೋಗ್ಬಿಡಲ್ಲ. BP, ಶುಗರು, ಥೈರಾಯ್ಡು ಇವೆಲ್ಲ ಫೇಸ್ ಮಾಡಬೇಕಾಗತ್ತೆ. ಆಮೇಲೆ ಒಂದೊಂದಾಗಿ ಜ್ವರ ಜಾಸ್ತಿ ಆಗೋದು, ಈ ಥರ ಎಲ್ಲ ಸಿಮಿಲರ್ಗಳು ಜಾಸ್ತಿ ಆದಾಗ ಎಷ್ಟು ಸ್ಟ್ರಗಲ್ ಆಗುತ್ತೆ ಅಂತ ಆ ಟೈಮಲ್ಲಿ ಅನುಭವಿಸಿರೋರ್ಗೆ ಮಾತ್ರ ಗೊತ್ತು ನೋವೇನು ಅಂತ. ಆಮೇಲೆ ಆ ಪಾಪು ಈಚೆ ಬಂದಮೇಲೆ ಅದ್ರದ್ದು ಖರ್ಚುಗಳು, ಪಾಪು ಚಿಕ್ಕವರಿದ್ದಾಗಲೇ ಎಷ್ಟು ಖರ್ಚು ಬರುತ್ತೆ ಅಂತ ಗೊತ್ತು. ದೊಡ್ಡವ್ರು ಬೆಳೀತಾ ಅಷ್ಟು ಖರ್ಚುಗಳಾಗಲ್ಲ. ಬಟ್ ಚಿಕ್ಕವ್ರು ಇದ್ದೈತೆ ಅಂತ ದೊಡ್ಡವ್ರು ಅವ್ರ ಒಂದು ಕಾಲು ಹೆಜ್ಜೆ ಇಡೋವರೆಗೆ ಎಷ್ಟು ಖರ್ಚು ಬರುತ್ತೆ ಅನ್ನೋದು ಇವಾಗಿನ ನ್ಯೂ ಪೇರೆಂಟ್ಸ್ಗಳಿಗೆ ಗೊತ್ತಿರುತ್ತೆ. ಸೊ ನಾವು ಆ ಟೈಮಲ್ಲಿ ಅಯ್ಯೋ ನಮ್ಮ ಮಕ್ಳಿಗೊಂದು ಡೈಪರ್ ತೊಗೊಳಕ್ಕೆ ಕಾಸಿಲ್ಲ, ನಾವು ಅವ್ರು ಹೇಳ್ದೋ ಅಂತ ಮಕ್ಳು ಮಾಡ್ಕೊಬಿಟ್ಟು, ಇವ್ರು ಬರ್ತಾರೆ ಅಂತ ಮಕ್ಳು ಮಾಡ್ಕೊಬಿಟ್ಟು, ಇವ್ರು ಚೆನ್ನಾಗಿದ್ರು ಅಂತ ಮಕ್ಳು ಮಾಡ್ಕೊಬಿಟ್ಟು, ಒಂದು ಮಗು ಬೇಕು ಅಂತ ಮಕ್ಳು ಮಾಡ್ಕೊಬಿಟ್ಟು. ದೇವ್ರು ನಿಜವಾಗ್ಲೂ ಹೇಳ್ತೀನಿ, ನಾವು ನಮಗೆ ಕೊಡಬೇಕು ಅನ್ನೋ ಮನಸ್ಸಿದ್ರೆ ನಮ್ಗೆ ಕೊಟ್ಟೇ ಕೊಡ್ತಾನೆ. ಬಟ್ ನಾವು ಸರಿ ಇರಬೇಕು. ಆಮೇಲೆ ಮುಂದೆ ಮಕ್ಳು ಹೇಳಕ್ಕೆ ಹೋಗ್ಬಾರ್ದು, ನೀವು ನನ್ನ ನೋಡ್ಕೊಳ್ಳೋ ಕೆಪಾಸಿಟಿ ಇಲ್ಲಾಂದರೆ ಯಾಕೆ ಮಕ್ಳು ಹುಡ್ಸಿದ್ರಿ ಅಂತ. ಈಗಿನ ಮಕ್ಕಳೇ ಎಷ್ಟೋ ಜನ ಡೈರೆಕ್ಟಾಗಿ ಮಕ್ಳಿಗೆ ಹೇಳ್ಬಿಡ್ತಾರೆ, ಒಂದು ಆಸ್ತಿ ಮಾಡಿಲ್ಲ ಅಂದರೆ, ಒಂದು ಮನೆ ಇಲ್ಲ ಅಂತಂದರೆ, ಮಗಂಗೆ ಏನು ಮಾಡೋಕ್ಕಾಗಿಲ್ಲ ಅಂದರೆ ಯಾಕೆ ಮಕ್ಳು ಹುಟ್ಟಿಸ್ತೀರ ನೀವು ಅಂತ ಡೈರೆಕ್ಟಾಗಿ ಅಂದ್ಬಿಡ್ತಾರೆ. ಸೊ ನಾಳೆ ದಿನ ನನ್ನ ಮಕ್ಳ ಹತ್ರ ನನ್ನ ಮಾತು ಕೇಳಕ್ಕೆ ನಾನು ರೆಡಿ ಇರಲ್ಲ. ಹಂಗೆ ನಾನು ನನ್ನ ಮಕ್ಳನ್ನ ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಬಿಡಕ್ಕೆ ಹೋಗಲ್ಲ. ನನ್ನ ಮಕ್ಳನ್ನ ನಾನು ಓಡಿಸಿದ್ದೇನೆ. ಫಸ್ಟ್ ಆಫ್ ಆಲ್ ನಾನು ನನ್ನ ಗಂಡನ ಮೇಲೆ ಡಿಪೆಂಡ್ ಆಗಕ್ಕೆ ಬಿಡಲ್ಲ. ಯಾಕಂತಂದರೆ ನನ್ನ ಮಕ್ಳ ಕೆಪಾಸಿಟಿ ಏನಿದ್ರು ನನ್ನ ಜವಾಬ್ದಾರಿ ನನ್ನ ಹ್ಯಾಂಡ್ ಓವರಲ್ಲಿ ಇರಬೇಕು ಹೊರ್ತು ಅವರು ಇನ್ನೊಬ್ರು ಕೈ ಕೊಡೋಕೆ ನನಗಿಷ್ಟ ಆಗಲ್ಲ. ಸೊ ನಮ್ಮ ಮಕ್ಳು ನೋಡ್ಕೊಳ್ಳೋದು ನಮ್ಮ ಕೈಲಿರುತ್ತೆ. ಅಂದಿರೋರು, ಆಡಿರೋರು, ಮಾತಾಡೋರು, ಹೇಳೋರು ಯಾರೂ ಬಂದು ನಮ್ಮ ಮಕ್ಳ ಜವಾಬ್ದಾರಿನ ವಹಿಸ್ಕೊಳ್ಳಲ್ಲ. ಸೊ ಸಾಯೋವರೆಗೂ ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ. ಅವ್ರನ್ನ ನೋಡ್ಕೊಳ್ಳೋದು, ಒಂದು ಚಡ್ಡಿಯಿಂದ ಹಿಡಿದು ಅವ್ರ ಮುಂದೆ ದೊಡ್ಡವರಾಗಿ ಒಂದು ಫೋನ್ ಕೊಡ್ಸೋವರೆಗೂ ಅದು ನಮ್ಮ ಜವಾಬ್ದಾರಿ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋವರೆಗೂ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿರೋದು ಹೊರತು ಯಾವ ನೆಂಟ್ರ ಮೇಲೂ ಡಿಪೆಂಡ್ ಆಗಿರಲ್ಲ, ಯಾವ ಹೊರಗಿನವ್ರ ಮೇಲೂ ಡಿಪೆಂಡ್ ಆಗಿರಲ್ಲ, ಅಂದಿರೋರ ಮೇಲೂ ಡಿಪೆಂಡ್ ಆಗಿರಲ್ಲ. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳ್ತಿರೋದು. ಇದು ಯಾರಿಗಾರು ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಬಟ್ ಇದರಿಂದ ಬೇರೆಯವ್ರಿಗೆ ಹರ್ಟ್ ಆಗಿದ್ದರೆ ರಿಯಲಿ ಐ ಆಮ್ ಸಾರಿ. ಹರ್ಟ್ ಆಗೋ ರೀತಿ ಹೇಳ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ನನ್ನ ಒಂದು ಮನಸ್ಸಿನ ಒಪಿನಿಯನ್ನ ಒಂದು ವಿಡಿಯೋ ಮುಖಾಂತರ ಹೇಳಿದ್ದೀನಿ ಅಷ್ಟೇ. ಸೊ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರ್ತೀವಿ. ಮನೆಗೆ ಬಂದಮೇಲೆ ನಮ್ಮಮ್ಮ ಇಬ್ಬರು, ನನಗೂ ನನ್ನ ತಂಗಿಗೂ, ಇನ್ನೂ ನಮ್ಮ ಮದುವೆಯಾಗಿ 1 ವರ್ಷ ಆಗಿಲ್ವಲ್ಲ. ಸೊ ಇಬ್ರಿಗೂ ತಿಂಡಿ ಬುತ್ತಿ ಅಂತ ಕಟ್ತಾರೆ ನಮ್ಮ ಹಳ್ಳಿ ಕಡೆ ಮದುವೆ ಹೊಸ್ದವ್ರಿಗೆ. ಸೊ ಈ ಬಾಕ್ಸ್ ಫುಲ್ಲು ತಿಂಡಿಗಳೇ ಇರುತ್ತೆ. ಸೊ ಈ ಬಾಕ್ಸು ನಮಗೇನೆ ಕೊಟ್ಬಿಡ್ತಾರೆ. ಜೊತೆಗೆ ದಿನಸಿ ಐಟಮ್ಗಳು ಕೊಡ್ತಾರೆ, ತರಕಾರಿಗಳು ಕೊಡ್ತಾರೆ, ಬಟ್ಟೆ ಕೊಡಿಸ್ತಾರೆ. ಆಮೇಲೆ ಬಟ್ಟೆ ಮೇಲೆ ಕಾಣಿಕೆನೂ ಇಟ್ಟು ಈ ಹಬ್ಬನ ಕಂಪ್ಲೀಟ್ ಮಾಡ್ತಾರೆ. ಅಂದರೆ ಇದು ಹೊಸ್ದಾಗಿ ಮದುವೆ ಆಗಿರೋರಿಗೆ ಮಾತ್ರ. ಬಟ್ ನಮ್ದೇನಾದ್ರು ವರ್ಷ ತುಂಬಿದರೆ ನನಗಿದು ಮಿಸ್ ಆಗೋಯ್ತಿತ್ತು. ಜಸ್ಟ್ ಮಿಸ್ಸಲ್ಲಿ ಇದು ನನಗೆ ಸಿಕ್ಬಿಡ್ತು. ಜೊತೆಗೆ ತರಕಾರಿಗಳೆಲ್ಲ ಕೊಡ್ತಾರೆ. ನಾನು ತರಕಾರಿ ಏನು ತೊಗೊಬರ್ಲಿಲ್ಲ ಜಾಸ್ತಿ. ಆಲ್ರೆಡಿ ಮನೇಲಿತ್ತು, ಅದನ್ನೇ ಖಾಲಿ ಮಾಡೋಣ ಅಂದ್ಬಿಟ್ಟು ಅದು ನಮ್ಮನ ಮನೇಲೇ ಬಿಟ್ಬಿಟ್ಟು ಬರೀ ಇಷ್ಟು ಮಾತ್ರ ತೊಗೊಂಡು ಬಂದೆ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.